Welcome you all to the second year physics practical sessions. So, in this session, we would start with a new experiment, that is figure merit of the galvanometer. Okay, ಇವತ್ತು ನಾವು ಫಿಗರ್ ಮೆರಿಟ್ ಆಫ್ ದ ಗ್ಯಾಲ್ವನೋಮೀಟರ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಫಸ್ಟ್ ನೋಡೋಣ. ಬ್ಯಾಟರಿ ಬೇಕು, ರೆಸಿಸ್ಟೆನ್ಸ್ ಬಾಕ್ಸ್ ಬೇಕು, ಎರಡು ಪ್ಲಗ್ ಕೀಗಳು ಬೇಕು, ಮತ್ತೆ ಒಂದು ಗ್ಯಾಲ್ವನೋಮೀಟರ್ ಬೇಕು, ಇನ್ನೊಂದು ಶಂಟ್ ರೆಸಿಸ್ಟೆನ್ಸ್ ಅಥವಾ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಬೇಕು. ಇಷ್ಟು ಅಪರೇಟರ್ಸ್ ಗಳು ನಮ್ಗೆ ಇಂಪಾರ್ಟೆಂಟ್ ಇದೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡೋಕ್ಕಿಂತ ಮುಂಚೆ ಇದರ ಬಗ್ಗೆ ಪ್ರಿನ್ಸಿಪಲ್ ಇದನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಸೊ ಇದಾದ್ಮೇಲೆ ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಫಿಗರ್ ಮೆರಿಟ್ ಆಫ್ ದ ಗ್ಯಾಲ್ವನೋಮೀಟರ್. ಸೊ ಫಿಗರ್ ಮೆರಿಟ್ ಅಂದ್ರೆ ಏನು ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದಾದ್ರೆ, ಫಿಗರ್ ಮೆರಿಟ್ ಅಂತ ಅಂದ್ರೆ ನಿಮಗೆ ಗ್ಯಾಲ್ವನೋಮೀಟರ್ ಅಲ್ಲಿ 30 ಡಿವಿಷನ್ಸ್ ಗಳಿರುತ್ತೆ. ಸೊ ಒಂದು ಡಿವಿಷನ್ ಮೂವ್ ಆಗಬೇಕು ಅಂದ್ರೆ ಈ ನೀಡಲ್ಲು, ಗ್ಯಾಲ್ವನೋಮೀಟರ್ ನೀಡಲ್ಲು ನಿಮಗೆ ಎಷ್ಟು ಕರೆಂಟ್ನ ಅವಶ್ಯಕತೆ ಇದೆಯೋ ಅದನ್ನೇ ನಾವು ಫಿಗರ್ ಮೆರಿಟ್ ಆಫ್ ದ ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಓಕೆ, ಸೊ ಇದಾದ್ಮೇಲೆ ಹೆಚ್ಚಿನ ಒಂದು ಪ್ರಿನ್ಸಿಪಲ್ ಆಗಿರ್ಬೋದು ಇದನ್ನೆಲ್ಲ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ನೀವು ಅಭ್ಯಾಸ ಮಾಡಬೇಕಾಗಿರುತ್ತೆ. ಸೊ ನಾವು ಇಲ್ಲಿ ನಿಮ್ಮ ಸರ್ಕ್ಯೂಟ್ ಅಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಸೊ ಇದನ್ನ ಈ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಜಾಯಿನ್ ಮಾಡ್ಕೊಂಡು ಬಂದ್ರೆ ಸೊ ನಮ್ಗೆ ಮುಗೀತು ಸರ್ಕ್ಯೂಟ್. ಫಸ್ಟ್ ಯಾವಾಗ್ಲೂ ಯಾವುದೇ ಒಂದು ಸರ್ಕ್ಯೂಟ್ ಅನ್ನ ನಾವು ಬ್ಯಾಟರಿ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಬೇಕು. ಬ್ಯಾಟರಿ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಬೇಕು. ಗೆಲ್ವನೋಮೀಟರ್ ಪಾಸಿಟಿವ್ ಬರುತ್ತೆ, ಗೆಲ್ವನೋಮೀಟರ್ ನೆಗೆಟಿವ್ ಇಂದ ಪ್ಲಕ್ಕಿ, ಪ್ಲಕ್ಕಿಯಿಂದ ಬಿಗ್ ರೆಸಿಸ್ಟೆನ್ಸ್ ಇಂದ ನೆಗೆಟಿವ್ ಎಂಡ್ ಆಫ್ ದ ಒಂದು ಬ್ಯಾಟರಿ. ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಗ್ಯಾಲ್ವನೋಮೀಟರ್ ಪಾಸಿಟಿವ್ ಇಂದ ಶಂಟ್ ರೆಸಿಸ್ಟೆನ್ಸ್ ಇಂದ ಪ್ಲಕ್ಕಿಯಿಂದ ಅಗೇನ್ ಇಟ್ ಶುಡ್ ಕಮ್ ಬ್ಯಾಕ್ ಟು ದ ಗ್ಯಾಲ್ವನೋಮೀಟರ್ ನೆಗೆಟಿವ್. ದಿಸ್ ಇಸ್ ದ ಪ್ಲಾನ್ ಆಫ್ ದ ಸರ್ಕ್ಯೂಟ್. ಸೊ ಸ್ಟಾರ್ಟ್ ವಿತ್ ದಟ್. ಸೊ ಫಸ್ಟ್ ಬ್ಯಾಟರಿ ಪಾಸಿಟಿವ್ ಇಂದ ಒಂದು ವೈರ್ ಅನ್ನ ತಗೊಳ್ಳೋಣ. ಸೊ ಬ್ಯಾಟರಿ ಪಾಸಿಟಿವ್. ಓಕೆ, ಸೊ ಬ್ಯಾಟರಿ ಪಾಸಿಟಿವ್ ಇಂದ ಒಂದು ವೈರ್ ಅನ್ನ ಡ್ರಾ ಮಾಡಬೇಕು. ಸೊ ಬ್ಯಾಟರಿ ಪಾಸಿಟಿವ್ ಆದ್ಮೇಲೆ ಬ್ಯಾಟರಿ ಪಾಸಿಟಿವ್ ಇಂದ ಎಲ್ಲಿಗೆ ಕನೆಕ್ಟ್ ಆಗಬೇಕು ಅಂದ್ರೆ, ಸೊ ಇಟ್ ಶುಡ್ ಬಿ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಗ್ಯಾಲ್ವನೋಮೀಟರ್. ಓಕೆ, so it should be connected to the positive terminal of the galvanometer. Next, after completing this, galvanometer negative ಇಂದ ಎಲ್ಲಿಗೆ ಹೋಗಬೇಕು? ಪ್ಲಕ್ಕಿಗೆ ಹೋಗಬೇಕು. So after completing this, so it should go for, so galvanometer negative ಇಂದ, so it should go for ಪ್ಲಕ್ಕಿಯ ಒಂದು ಎಂಡ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ನಾವು. ನೆಕ್ಸ್ಟ್ ಅದರ್ ಎಂಡ್ ಆಫ್ ದ ಪ್ಲಕ್ಕಿಯಿಂದ ನಾವು ರೆಸಿಸ್ಟೆನ್ಸ್ ಬಾಕ್ಸ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ರೆಸಿಸ್ಟೆನ್ಸ್ ಬಾಕ್ಸ್ಗೆ ಕನೆಕ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಅದರ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ನಾವು ಎಲ್ಲಿ ಕನೆಕ್ಟ್ ಮಾಡಬೇಕು ಅಂದ್ರೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ರೆಡ್ ಇದ್ರೆ ಪಾಸಿಟಿವ್ ಅಂಡ್ ಬ್ಲಾಕ್ ಈಸ್ ಅ ನೆಗೆಟಿವ್. ಓಕೆ, ಸೊ ಆಫ್ಟರ್ ಕನೆಕ್ಟಿಂಗ್ ದಿಸ್ ಒನ್ ಬಾಕ್ಸ್ ವಿಲ್ ಕಂಪ್ಲೀಟೆಡ್. ಈಗ ನಾವೇನ್ ಮಾಡಬೇಕು, ಸೆಕೆಂಡ್ ಬಾಕ್ಸ್ ಬರೋಣ. ಗೆಲ್ವನೋಮೀಟರ್ ಪಾಸಿಟಿವ್ ಇಂದ ಸ್ಮಾಲ್ ರೆಸಿಸ್ಟೆನ್ಸ್ ಅಥವಾ ಶಂಟ್ ರೆಸಿಸ್ಟೆನ್ಸ್ ಕೊಡೋಣ. ಶಂಟ್ ರೆಸಿಸ್ಟೆನ್ಸ್ ಇಂದ ಪ್ಲಕ್ಕಿ ಇಂದ ನೆಗೆಟಿವ್ ಆಫ್ ದ ಗ್ಯಾಲ್ವನೋಮೀಟರ್. ಓಕೆ, ಸೊ ಬ್ಯಾಟರಿಯ ಪಾಸಿಟಿವ್ ಇಂದ ನಾವು ರೆಸಿಸ್ಟೆನ್ಸ್
ಒಂದು ಎಂಡ್ ಕೊಡೋಣ. ನೆಕ್ಸ್ಟ್ ಅದರ್ ಎಂಡ್ ಆಫ್ ದ galvanometer ಇಂದ other end of the resistance box ಇಂದ we should give for plug key, and other end of the plug key ಇಂದ ಇಡೀ ಸರ್ಕ್ಯೂಟ್ ಅನ್ನು ಕಂಪ್ಲೀಟ್ ಮಾಡೋಣ. So by completing this, so other end of the plug key must go for other end of the plug key. Okay, ಇದನ್ನ ನಾವು ನೆಗೆಟಿವ್ ಆಫ್ ದ ಒಂದು ಗ್ಯಾಲ್ವನೋಮೀಟರ್ ಕೊಡೋಣ. ನೆಗೆಟಿವ್ ಆಫ್ ದ ಗ್ಯಾಲ್ವನೋಮೀಟರ್. ಸೊ ದಿಸ್ ಇಸ್ ದ ಓವರ್ ಆಲ್ ದ ಸರ್ಕ್ಯೂಟ್ ಡಿಸೈನಿಂಗ್ ಆರ್ ಸರ್ಕ್ಯೂಟ್ ಡಯಾಗ್ರಾಮ್. ನಾನು ಆಸ್ ಪರ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಇದನ್ನು ಕನೆಕ್ಟ್ ಮಾಡಿ. ಈಗ ಹೇಗೆ ಮಾಡಬೇಕು ಅಂತ ಅಂದ್ರೆ, ಫಸ್ಟ್ ಬ್ಯಾಟ್ರಿ ಶುಡ್ ಬಿ ಕನೆಕ್ಟೆಡ್ ಟು ದ ಎಡಿಷನಲ್ ಪವರ್ ಸಪ್ಲೈ. ಸೊ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬ್ಯಾಟ್ರಿಯನ್ನ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಇಲ್ಲಿ ನಾಬ್ ಅನ್ನ 2 ವೋಲ್ಟ್ಸ್ಗೆ ನಿಲ್ಸ್ಕೋಬೇಕು. 2 ವೋಲ್ಟ್ಸ್ 0 2 4 ಅಂತ ಇರುತ್ತೆ. ಇಲ್ಲಿ 2 ವೋಲ್ಟ್ಸ್ಗೆ ನೀವು ನಿಲ್ಸ್ಕೋಬೇಕಾಗತ್ತೆ. ಅದಾದ್ಮೇಲೆ ನೀವು ನಿಲ್ಸ್ಕೊಂಡ ತಕ್ಷಣ ಗ್ಯಾಲ್ವನೋಮೀಟರಿನ ರೀಡಿಂಗು ಔಟ್ ಆಫ್ ಡಿಫ್ಲೆಕ್ಷನ್ ಹೋಗುತ್ತೆ. 30 ನಮ್ಮ ಹತ್ರ ಇರೋದೇ 30 ಸ್ಕೇಲು ಡಿವಿಷನ್ಸ್, ಅದನ್ನ ದಾಟಿ ಹೋಗ್ತಾ ಇರುತ್ತೆ. ಹೀಗೆ ಹೋದ್ರೆ ಆಲ್ಮೋಸ್ಟ್ ನೀವು ಮಾಡಿರುವಂತ ಸರ್ಕ್ಯೂಟ್ ಸರಿ ಇದೆ ಅಂತ. ಸೊ ಇದಾದ ಮೇಲೆ ನಾವು ಏನ್ ಮಾಡಬೇಕು ಅಂತ ಅಂದ್ರೆ, ಸೊ this is the complete circuit. ಸೊ ಈಗ ಪ್ರೊಸೀಜರ್ ಬಂದ್ರೆ, ಪ್ರೊಸೀಜರ್ ಅಲ್ಲಿ ನಮಗೆ K2 ಅನ್ನ ಯಾವಾಗಲೂ ಓಪನ್ ಮಾಡಬೇಕು, K1 ಅನ್ನ ಕ್ಲೋಸ್ ಮಾಡಬೇಕು ಅಂತ ಇದೆ. ಸೊ ಫಸ್ಟ್ ನಾವೇನ್ ಮಾಡೋಣ, K2 ಅಂತ ಅಂದ್ರೆ ಸ್ಮಾಲ್ ರೆಸಿಸ್ಟೆನ್ಸ್ ಪಕ್ಕ, ಶಂಟ್ ರೆಸಿಸ್ಟೆನ್ಸ್ ಪಕ್ಕ ಇರುತ್ತಲ್ಲ ಅದು. ಈ K2 ಅನ್ನ ಓಪನ್ ಮಾಡೋಣ. ಈಗ ಕ್ಲೋಸ್ ಆಗಿದೆ, ಇದನ್ನ ಓಪನ್ ಮಾಡ್ತೇವೆ. ಓಪನ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು, ಈ ಗ್ಯಾಲ್ವನೋಮೀಟರ್ 30 ಔಟ್ ಆಫ್ ಡಿಫ್ಲೆಕ್ಷನ್ ಏನೋ ಹೋಗ್ತಾ ಇದೆ, 30 ಇಂದ ದಾಟಿ ಇದನ್ನ ಹೆಂಗಾದ್ರೂ ಮಾಡಿ ವಿತ್ ಇನ್ ದ ಡಿಫ್ಲೆಕ್ಷನ್ ತರಿಸ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಕ್ಯಾಪಿಟಲ್ ಆರ್ ಅಥವಾ ಬಿಗ್ ರೆಸಿಸ್ಟೆನ್ಸ್ ಅಲ್ಲಿ ಸಮ್ ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗ್ತೀನಿ, ಸಚ್ ದಟ್ ಇಟ್ ಕಮ್ ಬ್ಯಾಕ್ಸ್ ಟು ದಟ್. ಈಗ ಫಸ್ಟ್ ನಾವೊಂದು 2000 ತೆಗೆಯೋಣ. ಯಾವುದೇ ಚೇಂಜಸ್ ಆಗಲ್ಲ ಗ್ಯಾಲ್ವನೋಮೀಟರ್ ಅಲ್ಲಿ. ಮತ್ತೆ 2000 ತೆಗೆಯೋಣ. ಸ್ವಲ್ಪ ಪ್ರಮಾಣದ ಒಂದು ಡಿಫ್ಲೆಕ್ಷನ್ ಹಿಂದಿಗೆ ಬರುತ್ತೆ ನೀಡಲ್ಲು, ಹಾಗಾದ್ರೆ ಇನ್ನೊಂದು ಸ್ವಲ್ಪ ಅದರಲ್ಲೇ ಬರುತ್ತೆ. ಸೊ ಈಗೇನ್ ಮಾಡೋಣ, 500 ತೆಗಿತೀನಿ. 500 ತೆಗೆದ ತಕ್ಷಣ ನಿಮಗೆ 30ರಿಂದ ಒಳಗಡೆ ಬಂದ್ಬಿಡುತ್ತೆ. ಈಗ ಪ್ರಾಬಬಲಿ ಅದು 27 ಇದೆ. 27 ಇರೋದ್ರಿಂದ ಇದನ್ನ 26 ಮಾಡೋಣ. 26 ಬರಲಿಕ್ಕೆ ಇನ್ನೊಂದು 20 ರೀಡಿಂಗು ಅಥವಾ ಪ್ರಾಬಬಲಿ 50ಗೆ ಬರುತ್ತೆ. ಓಕೆ, ಸೊ 26 ಇದೆ ಈಗ. ಸೊ ದ ಗ್ಯಾಲ್ವನೋಮೀಟರ್ ಶೋಯಿಂಗ್ ದ 26. ಸೊ ನೀವು ನಾರ್ಮಲಿ ಅದನ್ನ ಮೂವ್ ಮಾಡಬೇಕಾದ್ರೆ ಈವನ್ ಡಿಫ್ಲೆಕ್ಷನ್ ಗಳನ್ನ ತಗೋಬೇಕು. ಸೊ ದಟ್ ಆಫ್ ಮಾಡಿದ್ರೆ ನಿಮ್ಗೆ ಆಫ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಆಗುತ್ತೆ. ಸೊ ಈ ರೀತಿ ನೀವು ಈವನ್ ಡಿಫ್ಲೆಕ್ಷನ್ 26, 24, 28, 22 ಈ ರೀತಿ ಎಷ್ಟು ಕಾರ್ ಬೇಕಾದ್ರೂ ಇಳಿಸ್ಕೋಬಹುದು. ಸಚ್ ದಟ್ ಈ ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡ್ಕೊಂಡು ನೀವು 26, 28, 24 ಈ ರೀತಿ ನಿಲ್ಸ್ಕೋಬೇಕು. ನಿಲ್ಸ್ಕೊಂಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಮತ್ತೆ ಈ K2 ಅನ್ನ ಕ್ಲೋಸ್ ಮಾಡಬೇಕು. K2 ಅನ್ನ ಕ್ಲೋಸ್ ಮಾಡಬೇಕು. ಓಕೆ ಓಕೆ ಇವಾಗ ನೀವು K2 ಅನ್ನ ಕ್ಲೋಸ್ ಮಾಡಿದ ತಕ್ಷಣ ಗ್ಯಾಲ್ವನೋಮೀಟರ್ ಇನಿಷಿಯಲ್ 0ಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಆ ಕ್ಯಾಪಿಟಲ್ ರೆಸಿಸ್ಟೆನ್ಸ್ ಅಲ್ಲಿ ಹೇಗಿದೆಯೋ ರೆಸಿಸ್ಟೆನ್ಸ್ ಹಾಗೆ ಇರಬೇಕು, ಅದನ್ನೇನು ಚೇಂಜ್ ಮಾಡಬಾರ್ದು. ಜಸ್ಟ್ ಈ ಸ್ಮಾಲ್ ರೆಸಿಸ್ಟೆನ್ಸ್ ಅಲ್ಲಿ ನಾವು ವ್ಯಾಲ್ಯೂಸ್ ಗಳನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು, ಸಚ್ ದಟ್ ನಮಗೆ ಮೊದಲು ಏನಿತ್ತು ಡಿಫ್ಲೆಕ್ಷನ್ 26 ಇತ್ತಲ್ವಾ, ಅದರ ಅರ್ಧ ಬರಬೇಕು. ಅದರ ಅರ್ಧ ಬರೋವರೆಗೂ ನಾವು ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು. ಇನಿಷಿಯಲಿ 50 ರಿಮೂವ್ ಮಾಡೋಣ. 50 ರಿಮೂವ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು, ಇಲ್ಲಿ ಇಟ್ ಈಸ್ ನಿಯರ್ ಟು ದ 10, ಬಟ್ ನಮಗೆ 13 ಆಕ್ಚುಲಿ ಬೇಕಾಗಿರೋದು. 13 ಆಗಿರೋದ್ರಿಂದ 20 ತೆಗಿತೀನಿ. ಸೊ 20 ತೆಗೆದ್ರೆ ನಿಮಗೆ 11 ಬರ್ತಾ ಇದೆ. ಅನದರ್ 20 ವಿ ಶಲ್ ರಿಮೂವ್. ಓಕೆ ಸೊ ಈಗ ನಾವು ಟೋಟಲಿ ವಿ ಹ್ಯಾವ್ ಟೇಕನ್ 90. ಓಕೆ, ಸೊ 90 ತೆಗೆದಿದ್ದೀವಿ. 90 ತೆಗೆದ ತಕ್ಷಣ ನಿಮ್ಗೇನಾಗಿದೆ, ಅಲ್ಲಿ 13 ಡಿವಿಷನ್ಸ್ಗಳು ಮೂವ್ ಆಗಿದೆ. ಅದನ್ನ ನೀವು ಟ್ಯಾಬ್ಲರ್ ಕಾಲಮ್ ಅಲ್ಲಿ
ಸೊ ಎಸ್ ಇಸ್ ಈಕ್ವಲ್ಸ್ ಎಸ್ ಫಾರ್ ಥೀಟಾ ಬೈ 2 ಅಂತ ಇರೋ ಜಾಗದಲ್ಲಿ 90 ಅಂತ ಬರ್ಕೋಬೇಕಾಗುತ್ತೆ. ಇಲ್ಲಿ 26 ಅಂತ ಬರ್ಕೋಬೇಕಾಗುತ್ತೆ. ಅಂಡ್ ಇಲ್ಲಿ ನಾವು ಎಷ್ಟು ರೆಸಿಸ್ಟೆನ್ಸ್ ಅನ್ನ ತೆಗೆದಿದ್ವಿ. ಸೊ ದಿಸ್ ಇಸ್ 2000, 2000, 4000, 4050. ಓಕೆ, ಸೊ ಸಾರಿ 2000, 2550, ದಟ್ ಈಸ್ 4550 ಅಂತ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. 4550 ಹಿಯರ್ 26, ಹಿಯರ್ 90 ಅಂತ ಬರ್ಕೊಂಡು ಜಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂಡ್ ಕರೆಸ್ಪಾಂಡಿಂಗ್ಲಿ ಕೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಿಮಗೆ ಒಂದು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್, ಒಂದು ಟ್ರಯಲ್ ಮುಗಿಯುತ್ತೆ. ಅದೇ ಥರ ನೀವು ನೆಕ್ಸ್ಟ್ 26 ಆದಮೇಲೆ 24 ಆದಮೇಲೆ 22 ಈ ರೀತಿ ನೀವು ಇಲ್ಲಿ ಡಿಫ್ಲೆಕ್ಷನ್ ಅನ್ನು ನಿಲ್ಲಿಸ್ಕೊಂಡು ಕರೆಸ್ಪಾಂಡಿಂಗ್ ಅದರ ಅರ್ಧ ಬರೋವರೆಗೂ ಸ್ಮಾಲ್ ರೆಸಿಸ್ಟೆನ್ಸ್ ಅಲ್ಲಿ ವ್ಯಾಲ್ಯೂಸ್ ತೆಗೆದ್ರೆ ನಿಮ್ಗೆ ಅಲ್ಲಿಗೆ ಎಕ್ಸ್ಪೆರಿಮೆಂಟ್ ಎಂಡ್ ಅಪ್ ಆಗುತ್ತೆ. ಸೊ ಅದರ ಆವರೇಜ್ ಮಾಡ್ಕೊಂಡು ರಿಸಲ್ಟ್ ಮಾಡಬಹುದು. ಸೊ ದಿಸ್ ಇಸ್ ದ ಓವರ್ ಆಲ್ ದ ಎಕ್ಸ್ಪೆರಿಮೆಂಟಲ್ ಡೇಟಾ that is given. Thank you.